ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವತ್ತಿನ ದಿನ ಹೈವೇನಲ್ಲಿ ಒಂದು ಮೇಜರ್ ಬಸ್ ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆಗಿತ್ತಂತೂ ಕನ್ಫರ್ಮ್. ಆದ್ರೆ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ನಿಮ್ ತಾಯಿ ಮತ್ತೆ ನಿಮ್ ತಂಗಿ ಸತ್ತಿಲ್ಲ ಸರ್, ಅವ್ರು ಬದುಕಿದ್ದಾರೆ. ಈಗ ಸರ್ ಕಳೆದ ಒಂದು 3 ವರ್ಷಗಳ ಹಿಂದೆ ಅವ್ರು ಬ್ಯಾಂಗ್ಳೂರಿಗೆ ಬರ್ತಾರೆ. ನೋಡಿದ್ರ ಇಬ್ರು? ಈಗ ಗೊತ್ತಾಯ್ತಾ? ಅಳಿಮಯ್ಯ, ನಿನಗೆ ವಿಡಿಯೋ ಎಲ್ಲಿಂದ ಸಿಕ್ತು? ಸಿಕ್ಕಿದಲ್ಲ ಮಾಮ್ಸ್. ಬಿಗ್ ಬ್ರೋ ಎಲ್ಲ ಹೊರಗಡೆ ಹೋಗ್ತಾ ಇದ್ದ. ನನಗೆ ಡೌಟ್ ಬಂತು ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ದಾನೆ ಅಂತ. ಆ್ಯಂಡ್ ಫಾಲೋ ಮಾಡ್ಕೊಂಡು ಹೋದೆ. ನನ್ನ ಡೌಟು ನಿಜ ಆಯ್ತು. ಅವನು ಡಿಟೆಕ್ಟಿವ್ನ ಮೀಟ್ ಮಾಡೋದಕ್ಕೆ ಆಫೀಸಿಗೆ ಕರೆಸಿದ್ದ. ನೋಡಿದೆ ಸಿಸ್ಟರ್, ಅವರಿಬ್ರು ಲೀಡ್ ತಗೊಂಡು ತುಮಕೂರು ತನಕ ಹೋಗಿದ್ದಾರೆ. ನಾವು ಇನ್ನು ನೆಲಮಂಗಲದಲ್ಲೇ ಇದ್ದೀವಿ. ಅವ್ರ ಹತ್ರ ಕೂಡ ಇಲ್ಲ. ನಾವು ಆಕ್ಸಿಡೆಂಟ್ ಮಾಡಿಸಿದ್ವಲ್ಲ, ಅದನ್ನು ಕಂಡಿಡ್ದ್ಬಿಟ್ಟಿದ್ದಾರೆ. ಅವಳು ಎಲ್ಲಿದ್ಲು, ಏನೇನು ಮಾಡಿದ್ಲು ಅಂತ ಪಿನ್ ಟು ಪಿನ್ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಸಿಸ್ಟರ್. ಯಾಕೋ ನಮಗೆ ಪಿನ್ ಇಡೋ ತರ ಕಾಣ್ತಿದ್ದಾರೆ. ಈಗ ನಾವು ಸ್ಪೀಡಾಗಿ ಅವ್ರಿಗಿಂತ ಮುಂಚೆ ಭಾಗ್ಯ ಮತ್ತೆ ಅವಳ ಮಗಳನ್ನ ಹಿಡಿದಿದ್ರೆ ಚೊಂಬಿಡ್ಕೊಂಡು ಊರ್ ಬಿಡ್ಬೇಕಾಗತ್ತೆ ಅಷ್ಟೇ. ಡೋಂಟ್ ವರಿ ಮಾಮ್ಸ್, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ? ಈ ಒಂದು ರೇಸಲ್ಲಿ ಅವ್ರಿಗಿಂತ ಮುಂಚೆ ನಾವೇ ಹೋಗಿ ರೀಚ್ ಆಗಿ ಆಲ್ರೆಡಿ ನಮ್ಮ ಹುಡುಗರನ್ನ ರೆಡಿ ಮಾಡಿಬಿಟ್ಟಿದ್ದೀನಿ. ಅವರು ಅವ್ರ ಕೆಲಸನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇರೆ ಸಿಗ್ತಲ್ಲ, ನಮ್ಮ ಕೆಲಸ ಇನ್ನ ಈಸಿ ಆಗುತ್ತೆ. ಅದು ಹೇಗೋ ಅಳಿಮಯ್ಯ, ಇದೆಲ್ಲ ಬೋರ್ಡ್ ಇನ್ಫಾರ್ಮೇಶನ್ಗಳು, ಫ್ಲಾಶ್ ಬ್ಯಾಕ್ ಇನ್ಫಾರ್ಮೇಶನ್ಗಳು. ಇದ್ರ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ? ನಾವು ಆಗ ಅನ್ಕೊಳ್ಳೋದೇ ತಪ್ಪು ಮಾಮ್ಸ್. ಸ್ವಲ್ಪ ತಲೆ ಓಡಿಸ್ಬೇಕು. ಇವಾಗ ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಏನು? ಅವರು 3 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ ಅಂತ. ಸೊ ನಮ್ಮ ಕೆಲಸ ಇನ್ನೂ ಸುಲಭ ಆಯ್ತಲ್ಲ. ಇವಾಗ ನಾವು ಹುಡುಕ್ತಿರೋ ಸರೌಂಡಿಂಗ್ಸ್ ಅಲ್ಲಿ 3 ವರ್ಷದ ಹಿಂದೆ ಯಾರು ಬಂದು ಸೆಟ್ಲ್ ಆಗಿದ್ದಾರೆ ಅಂತ ಫಿಲ್ಟರ್ ಮಾಡಿ ಹುಡುಕಿದ್ರೆ ಇನ್ನೂ ಈಸಿ ತಾನೆ. ಮಾಮ್ಸ್, ಏನು ಮಾಮ್ಸ್ ನೀನು ಸುಮ್ಮನೆ ಬಿಲ್ಡಪ್ ತಗೋತೀಯ ಅಷ್ಟೇ. ಮಾಮ್ಸ್, ರಾಮಾಯಣ ಮಹಾಭಾರತದಿಂದ ಹಿಡಿದು ಈಗಿನ ಟ್ರಂಪ್ ಪುಟಿನ್ವರೆಗೂ ಮಾತಾಡ್ತೀಯ. ಇಂಥ ಚಿಕ್ಕ ವಿಷಯನೂ ಗೊತ್ತಾಗಲ್ವಾ ನಿಂಗೆ? ಅದು ಹಾಗೆ ಕಣೋ, ದೊಡ್ಡದು ಮಾತಾಡೋದು ಸುಲಭ, ಆದ್ರೆ ಸಣ್ಣ ಸಣ್ಣ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನಾನು ಅಂತಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಾಗೆ ದೊಡ್ಡದು ಮಾತಾಡಿ ತಮ್ಮ ಸಣ್ಣತನನ ಮುಚ್ಕೋತಾರೆ. ಜಾಗ್ರತೆ, ನಮಗಿಂತ ಮುಂಚೆ ಅವರು ಆ ಭಾಗ್ಯ ಮತ್ತೆ ಅವಳ ಮಗಳ ಹತ್ರ ಹೋಗದಂಗೆ ನಾವು ನೋಡ್ಕೋಬೇಕು. ಆ ಭಾಗ್ಯ ಅಂದ್ರೆ ನಮ್ಮ ದೌರ್ಭಾಗ್ಯದ ದಿನಗಳು ನೆನಪಾಗುತ್ತೆ ಕಣೋ. ಅದೆಲ್ಲಿ ಬರ್ಕಳಿಸ್ಬಿಡುತ್ತೋ, ಹಿಸ್ಟ್ರಿ ಎಲ್ಲಿ ರಿಪೀಟ್ ಆಗುತ್ತೋ ಅಂತ ಭಯ. ಟೆನ್ಷನ್ ತಗೋಬೇಡ ಮಾಮ್ಸ್, ನೀನು ಟೆನ್ಷನ್ ಕೊಡೋರಾಗಿರ್ಬೇಕು ನಾವು. ಅದು ನಮ್ಮ ಕ್ಯಾರೆಕ್ಟರ್. ಈಗ ಏನ್ ನಿಮ್ದು ಸಮಸ್ಯೆ? ಒಂದ್ ವೇಳೆ ಅವರಿಬ್ರು ಈ ಮನೆಗೆ ಬಂದು ಅಣ್ಣ ಅವ್ರ ಸೇವೆ ಮಾಡ್ಕೊಂಡು ನಮ್ಗಳನ್ನ ಕಾಲ್ ಕಸ ತರ ನೋಡಿದ್ರೆ ಏನ್ ಮಾಡೋದು ಅಂತ ತಾನೆ? ಅಯ್ಯೋ ದೇವ್ರೆ, ಕಾಲ್ ಕಸದ ತರ ನೋಡಿದ್ರೆ ಚಿಂತೆ ಇಲ್ಲ ಅಳಿಮಯ್ಯ, ಹೆಂಗೋ ಮೂಲೆಯಲ್ಲಿ ಬಿದ್ದಿರ್ಬೋದು. ಆದ್ರೆ ಕಸ ಆಗ್ಬಿಟ್ಟು ಅವ್ರು ಗೂಡಿಸ್ಬಿಟ್ಟು ಮನೆಯಿಂದ ಹೊರಗಾಗ್ಬಿಟ್ರೆ ಅದು ಭಯ. ಅಂತ ಸಿಚುಯೇಷನ್ ಬಂದ್ರೆ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಮ್ಮ? ಯಾ ಮಾರಿ ಏನಾದ್ರೂ ಬಿಗ್ ಬ್ರೋ ಬದಲಾದ ಅಂತಂದ್ರೆ ನಾನು ಮಾತ್ರ ಅವನನ್ನ ಸುಮ್ಮನೆ ಬಿಡಲ್ಲ. ಅಲ್ಲಮ್ಮ, ನಮ್ಗಳಿಗೆಲ್ಲ ಒಂದು ಒಳ್ಳೆ ಲೈಫ್ ಸಿಗ್ಬೇಕು ಅಂತ ನೀನು ಎಷ್ಟು ಹೋರಾಟ ಮಾಡಿದ್ಯಾ, ಎಷ್ಟು ಕಷ್ಟಪಟ್ಟಿದ್ಯಾ, ಅದೆಲ್ಲ ಅಷ್ಟು ಈಸಿಯಾಗಿ ವ್ಯರ್ಥಾಗಕ್ಕೆ ಬಿಟ್ಬಿಡ್ತೀನ ನಾನು? ನಮ್ಮ ಬುಡಕ್ಕೆ ಏನಾದ್ರೂ ಕೈ ಹಾಕಿದ್ರೆ ಯಾರೇ ಆಗಿರಲಿ ಅವ್ರನ್ನ ಬುಡದ ಸಮೇತ ಕಿತ್ತು ಬಿಸಾಕ್ತೀನಿ. ನಮ್ಮವ್ರನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ದಟ್ ಇಸ್ JDD. ಹಲೋ, ಏನಾಯ್ತು? ಸಿಸ್ಟರ್, ಏನೋ ಬ್ರೇಕಿಂಗ್ ನ್ಯೂಸೇ ಇರಬೇಕು ನೋಡಿ. ಸಿಗದೆ ಅವರು ಎಲ್ಲೂ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. 100% ಸಿಕ್ಕೇ ಸಿಗ್ತಾರೆ. ಸಿಗೋವರೆಗೂ ನೀವು ಹುಡುಕ್ಬೇಕಷ್ಟೇ. ಕರೆಕ್ಟಾಗಿ ಹುಡುಕ್ರಿ. ಅಳಿಮಯ್ಯ, ಏನಂತ? ಎಲ್ಲ ಕಡೆ ಹುಡುಕಿದ್ರೆ ಎಲ್ಲೂ ಸಿಗ್ತಿಲ್ವಂತೆ ಮಾಮ್ಸ್. ಯಾವ ಲೀಡು ಸಿಗ್ತಾ ಇಲ್ಲ ನಮಗೆ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ಅವಳು ಭಿಕ್ಷೆ ಬೇಡ್ತಿದ್ಲು ಅಂತಂದ್ಮೇಲೆ ನೆಕ್ಸ್ಟ್ ಡೇ ಮತ್ತೆ ಭಿಕ್ಷೆ ಬೇಡೋದಕ್ಕೆ ವಾಪಸ್ ರೋಡಿಗೆ ಬರಲೇಬೇಕು. ಯಾರ ಕಣ್ಗಾದ್ರೂ ಕಾಣಿಸ್ಕೊಳ್ಳೇಬೇಕಲ್ವಾ? ಯಾವ ಬೀದಿಲೂ ಕಾಣಿಸ್ತಾ ಇಲ್ಲ, ಯಾವ ಸಿಗ್ನಲ್ ಅಲ್ಲೂ ಕಾಣಿಸ್ತಾ ಇಲ್ಲ, ಯಾರ ಕಣ್ಗೂ ಬೀಳ್ತಿಲ್ಲ ಅಂತಂದ್ರೆ ಏನ್ ಅರ್ಥ? ಅಳಿಮಯ್ಯ, ಈಗ ಅವಳು ಬೇರೆ ಏರಿಯಾದಲ್ಲಿ ಭಿಕ್ಷೆ ಎತ್ತಾ ಇರ್ಬೋದಲ್ವಾ?
ಅಲ್ಲ ಈ ರೊಟೇಷನ್ ಸಿಸ್ಟಮ್ ಥರ ಇಂತಿಂಥವ್ರು ಇಂತಿಂಥ ಜಾಗದಲ್ಲಿ ಇಂತಿಂಥ ದಿನ ಅಂತ. ಅಳಿವಯ್ಯ, ಈಗೀಗ ಭಿಕ್ಷೆ ಎತ್ತೋರು ಪ್ರೊಫೆಷನಲ್ ಆಗಿದ್ದಾರೆ ಕಣಪ್ಪ. ಭಿಕ್ಷೆ ಎತ್ತೋದೇನು ಸುಮ್ಮನೆನಾ? ಅದೊಂದು ದೊಡ್ಡ ಇಂಡಸ್ಟ್ರಿ ಕಣೋ. ಬೇಡದು ಹಳೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಾದ್ರೂ, ಊಟ ಮಾಡೋದು ಬಂಗಾರದ ತಟ್ಟೆಯಲ್ಲಿ ಕಣೋ. ದುಡಿಮೆ ಜೋರಾಗೇ ಇದೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಇನ್ನೊಂದು ಸಾಧ್ಯತೆನೂ ಇದೆ. ಈಗ ಅವರು ಬೀದಿಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ತಿಳ್ಕೊ. ಆದ್ರೆ ಅವ್ರು ಬದುಕೋದು ಇಂದಿರಾನಗರದಲ್ಲೋ ಡಾಲರ್ಸ್ ಕಾಲನಿಯಲ್ಲೋ ದೊಡ್ಡ ಬಂಗ್ಲೆಲ್ಲೇ ಇರ್ಬೋದಲ್ವಾ. ನಾವು ಹುಡುಕ್ತಾ ಇರೋದು ಸ್ಲಮ್ ಅಲ್ಲಿ. ಅಳಿಮಯ್ಯ, ಅದಕ್ಕೆ ಅವರು ನಮ್ಗೆ ಸಿಗ್ತಾ ಇಲ್ಲ. ನನಗೆ ಈಗ ಅರ್ಥ ಆಗ್ತಾ ಇದೆ ಕಣೋ. ಡೆಫಿನೆಟ್ಲಿ ಹಿಂಗೆ ಆಗಿರತ್ತೆ, ಬೇರೆ ಏನೂ ಇರಲ್ಲ. ಸ್ವಲ್ಪ ಸುಮ್ಮನೆ ಇರೋಣ. ಆ ಸಾಧ್ಯತೆನೂ ಇದೆಯಲ್ಲ ಸಿಸ್ಟರ್, ಅದನ್ನು ತಳ್ಳಿಯಾಕಕ್ಕಾಗಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಮಾಮ್ಸ್ ಬಿಡು ಮಾಮ್ಸ್, ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಾವು ಯಾಮಾರಬಾರ್ದು. ಹುಡುಗರ್ನ ಆ ಕಡೆನೂ ಸ್ವಲ್ಪ ಹುಡ್ಕಕ್ಕೆ ಹೇಳ್ತೀನಿ. ಈಗೇನ್ ಮಾಡೋದು ಜೈ? ಅವತ್ತವಳು ಗೌತಮ್ ಕಣ್ಣಿಗೆ ಬೀಳೋದು ಜಸ್ಟ್ ಮಿಸ್ ಆಗಿದೆ. ಈಗ ಮತ್ತೆ ಅದೇ ಜಾಗದಲ್ಲಿ ಅವಳು ಅವನ ಕಣ್ಣಿಗೆ ಬೀಳಲ್ಲ ಅಂತ ಏನ್ ಗ್ಯಾರಂಟಿ? ನನಗದೇ ಟೆನ್ಷನ್ ಆಗ್ತಾ ಇರೋದು. ಕಾಣಿಸ್ಕೊಳ್ಳೋ ಹಾಗಿದೆ, ಇಷ್ಟೊತ್ತಿಗೆ ಆಲ್ರೆಡಿ ಕಾಣಿಸ್ಕೋಬೇಕಿತ್ತು ಮಾಮ್. ಯಾಕಂದ್ರೆ ನಮ್ಮ ಹುಡುಗರು ಅದೇ ಜಾಗದಲ್ಲಿ ಆ ಜಾಗ ಸುತ್ತಮುತ್ತಾನೆ ಹುಡುಕ್ತಾ ಇದ್ದಾರೆ. ಇರು ನೋಡೋಣ ಏನಾಗುತ್ತೆ ಅಂತ. ಇಷ್ಟೆಲ್ಲ ಪ್ರಯತ್ನ ಪಟ್ಟು ಸರ್ಕಸ್ ಮಾಡ್ತಿರೋ ನಮಗೆ ಏನೂ ಸಿಕ್ಕಿಲ್ಲ ಅಂತಂದ್ರೆ ಬಿಗ್ ಬ್ರೋಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ಬಿಗ್ ಬ್ರೋಗಿಂತ ಒಂದು ಹ್ಯಾಂಡ್ ಅಪ್ಪರ್ ಆಗಿದ್ದೀನಿ. ಮಾಮ್, ಹಬ್ಬ ಬಾಂದ್ರೆ ಅವ್ರು ಎಷ್ಟು ಜನ ಹುಡುಕ್ತಿರ್ಬೋದು? ಒಬ್ರು ಇಬ್ರು. ಬಟ್ ನಾನು ಹುಡ್ಕೋದಿಕ್ಕೆ ಇಡೀ ಸೈನ್ಯನೇ ಕಳಿಸಿದ್ದೀನಿ. ಬೇಟೆ ನಾಯಿಗಳ ತರ ಹುಡುಕ್ತಾ ಇದಾರೆ. ನಮ್ಗೇನು ಸಿಕ್ಕಿಲ್ಲ ಅಂದ್ರೆ ಬಿಗ್ ಬ್ರೋಗ್ ಸಿಗ್ತಾರ. ಕಾದ್ ನೋಡೋಣ ಇರು. ಮಾಮ್, ತಲೆ ಕೆಡ್ಸ್ಕೊಬೇಡ, ಧೈರ್ಯವಾಗಿರು. ನೀನು ಬಂಡೆ ಇದ್ದಾಗೆ ಏನು ಬಂಡೆನೆ ನೀನು. ಬೆಂಡ್ ಆಗ್ಬಾರ್ದು. ಬಿ ಸ್ಟ್ರಾಂಗ್, ಬಿ ಬೋಲ್ಡ್. ಸಿಸ್ಟರ್, ಬಿ ಬೋಲ್ಡ್ ಅಂದ್ರೆ ಬೋಲ್ಡ್ ಆಗಲ್ಲ. ಸೆಂಚುರಿ ಹೊಡೆಯುವಷ್ಟು ಸ್ಟ್ಯಾಂಡ್ ಆಗಬಹುದು ಪಿಚ್ಚಲ್ಲೇ. ಅದು ಹಾಗಲ್ಲ ಅಣ್ಣ. ನಮ್ಗಿಂತ ಮುಂಚೆ ಆ ಡಿಟೆಕ್ಟಿವ್ ಇಂದ ಗೌತಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾದ್ರೆ ಅದೇ ನನಗೆ ಟೆನ್ಷನ್ ಆಗ್ತಾ ಇರೋದು. ಅದಕ್ಕೆ ಯಾಕೆ ಮಾಮ್ ಟೆನ್ಷನ್ ತಗೋತೀಯ? ಗೊತ್ತಾಗಿರೋ ಇನ್ಫಾರ್ಮೇಶನ್ ಬಿಗ್ ಬ್ರೋನೆ ಬಂದು ನಿನ್ನ ಹತ್ರ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಲ್ಲ, ಆ ವಿಷಯ ಅವ್ನು ನನ್ನ ಹತ್ರ ಬಂದು ಹೇಳೋದಕ್ಕೆ ಅವನಿಗೇನು ತಲೆ ಕೆಟ್ಟಿದ್ಯಾ? ನೋ ನೋ ನೋ, ಅವನಿಗೆ ತಲೆ ಕೆಟ್ಟಿಲ್ಲ. ಬಟ್ ನೀನು ಹೋಗಿ ಅವನ ತಲೆನ ಕೆಡಿಸ್ತೀಯ. ಐ ಮೀನ್ ಟು ಸೇ, ನೀನು ಸೀದಾ ಗೌತಮ್ ಬ್ರೋ ಹತ್ರ ಹೋಗಿ, ನೋಡಪ್ಪ ನಿಮ್ಮ ಅಮ್ಮ ನಿನ್ನ ತಂಗಿ ಇನ್ನೂ ಬದುಕಿದ್ದಾರೆ ಅಂತ ಹೇಳ್ತೀಯ. ಏನ್ ಹೇಳ್ತಾ ಇದೆಯಾ ಜೈ? ಲೋ ಅಳಿಮಯ್ಯ, ಒಂದೇ ಸರ್ತಿ ಗನ್ ಹಿಡ್ಕೊಂಡು ತಲೆಗೆ ಶೂಟ್ ಮಾಡುವಂತ ಐಡಿಯಾ ಕೊಡ್ತಾ ಇದೆಯಲ್ಲೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.